ನಮಸ್ಕಾರ ವೀಕ್ಷಕರು, ಇಂದಿನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 22/11/2024 ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಾಗಲಕೋಟೆಯಲ್ಲಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ 5 ತಾಲೂಕುಗಳಿಂದ 20 ಜನರಿಗೆ 10 ದಿನಗಳ ಕಾಲ ಕಾರ್ಯಕ್ರಮವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಾಗಲಕೋಟೆಯಲ್ಲಿ ನಡೆಯುತ್ತಿದ್ದು, ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ KM ಜಾನಕಿ ಅವರು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮುಖಾಂತರ ಚಾಲನೆ ನೀಡಿದರು. ಸ್ಟೇಟ್ ಡಿಪಾರ್ಟ್ಮೆಂಟ್ ಆಯಿತು, ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಆಯಿತು, ಈಗ ಇಲ್ಲಿ ಒಂದು 4 ವಿವಿಧ NGOಗಳು ಸೇರಿ ನಿಮಗೆ ಒಂದು ರೂಪುರೇಷೆ ಮಾಡಿ ಇಂಥದ್ದೊಂದು ತರಬೇತಿನ ಸಿದ್ಧ ಮಾಡಿ ಕೊಟ್ಟಿದ್ದಾರೆ. ಅದ್ರದ್ದು ಸಾರ್ಥಕತೆ ನಿಮ್ಮ ಕೈಯಲ್ಲೇ ಇದೆ, ನೀವೇ ವಾರಿಯರು. ಅದನ್ನು ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಆ ಮಟ್ಟಿಗೆ ಜನರಿಗೆ ಸರ್ಕಾರದ ಬಗ್ಗೆ, ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು ಸಕಾರಾತ್ಮಕ ಧನಾತ್ಮಕ ಅಭಿಪ್ರಾಯ ಮೂಡಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ, ಯಾಕೆಂದ್ರೆ ಒಂದು ಯೋಜನೆ ಬಗ್ಗೆ ಒಬ್ಬ ಸರ್ಕಾರಿ ಅಧಿಕಾರಿ ಹೇಳೋದು ಬೇರೆ, ನೀವು ಹೇಳೋದು ಬೇರೆ. ನಿಮ್ಮ ಹೇಳಿಕೆಗೆ ನಮಗಿಂತ ಜಾಸ್ತಿ ಮಹತ್ವ ಇರ್ತದೆ. ನೀವು ಹಂಗೆ ಹೇಳ್ಬೇಕು ಅಂದ್ರೆ ನೀವು ಅದ್ರ ಜೊತೆಗೆ ಸೇರ್ಬೇಕು. ಇಲ್ಲ ನಾನು ನೋಡಿದೀನಿ ಈ ಕೆಲಸ ಮಾಡಿ, ಅಥವಾ ಕೆಲಸ ಮಾಡುವಾಗನೇ ನೀವು ಕ್ವಾಲಿಟಿ ಬಗ್ಗೆ ಗಮನ ಕೊಟ್ರೆ ನಿಮ್ಗೆ ಹಂಗೆ ಹೇಳೋ ಅಂತ ಧೈರ್ಯ ಬರ್ತದೆ ಆ ಕೆಲಸ ಮಾಡುವಾಗನೇ. ಅಥವಾ ನಿಮ್ಮ ಆತರ ನಿಮ್ದು ಅಭಿಪ್ರಾಯ ತಗೊಳ್ಳಿಲ್ಲ ಅಂದಾಗ ನಿಮ್ಮ ಇನ್ನೂ ತಾಲೂಕ್ ಪಂಚಾಯತಿ ಇವ ಗಮನಕ್ಕೆ ತರ್ಬೋದು, ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಗಮನಕ್ಕೆ ತರ್ಬೋದು. ಉದ್ಯೋಗ ಖಾತ್ರಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ತಾಲೂಕ್ ಪಂಚಾಯತಿಲಿ, ಜಿಲ್ಲಾ ಪಂಚಾಯತಿಲಿ ಒಂದು ವಿಶೇಷವಾದ ವಿಭಾಗ ಇರ್ತದೆ, ಅವ್ರ ಗಮನಕ್ಕೆ ತರ್ಬೋದು. ಅದು ತರಲಾರ್ದಂಗೆ ನಿಮ್ಮ ಕೌಶಲ್ಯವನ್ನ ಬಳಸಿ ನೀವು ಆ ಕೆಲಸದ ಗುಣಮಟ್ಟವನ್ನ ಕಾಯ್ದುಕೊಳ್ಳಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳ್ಬೋದು. ಅದೆಲ್ಲ ಮಾಡ್ಬೇಕು ಅಂದ್ರೆ ನಾವು ಸ್ಟ್ರೆಂಥನ್ ಆಗಿರ್ಬೇಕು, ನಮಗ್ ಗೊತ್ತಿರ್ಬೇಕು. ಈಗೊಂದು ಕೃಷಿ ಹೊಂಡ ಮಾಡ್ತಿದ್ದಾರೆ ಅಂದ್ರೆ ಅದ್ರದ್ದು ಏನು ಅಳತೆ ಏನು, ಆಳ ಏನು, ಏನಿರ್ಬೇಕು, ಏನಿರಬಾರ್ದು, ಅದಕ್ಕೆ ಪ್ರೋಸೆಸ್ ಏನು ಅಂತವೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದಾಗ ನೀವು ಅವ್ರಿಗೆ ಹೇಳ್ಬೋದು. ಅದ್ರ ಜೊತೆಗೆ ಸಾಮಾನ್ಯ ಜ್ಞಾನ ಮತ್ತೆ ಕಾಳಜಿ ಅದಿದ್ರೆ ಇವೆಲ್ಲ ಆಗೋಗ್ತವೆ. ಅದಕ್ಕೆ ವಿಜ್ಞಾನ ಓದ್ಬೇಕು ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಆಫೀಸರೇ ಆಗ್ಬೇಕು ಹೇಳೋಕೆ ಆ ಥರ ಏನೂ ಇಲ್ಲ. ನಮ್ಗೆ ಕಾಳಜಿ ಇರ್ಬೇಕು, ಬದ್ಧತೆ ಇರ್ಬೇಕು. ಎಲ್ಲಾ ಯೋಜನೆಗಳಲ್ಲೂ ಹಣ ಬರೋದು ಟ್ಯಾಕ್ಸ್ ಮನಿಯಿಂದಲೇ. ನಾವು ಟ್ಯಾಕ್ಸ್ ಕೊಟ್ಟಿರ್ತೀವಿ, ಬಡವರು ಟ್ಯಾಕ್ಸ್ ಕೊಟ್ಟಿರ್ತಾರೆ, ಶ್ರೀಮಂತರು ಕೊಟ್ಟಿರ್ತಾರೆ, ನೌಕರರು ಕೊಡ್ತಾರೆ, ಅಲ್ಲದೆ ಇರೋರು ಕೊಡ್ತಾರೆ. ಟ್ಯಾಕ್ಸ್ ಪೇ ಅಲ್ಲದೆ ಇರೋರು ಯಾರೂ ಇಲ್ಲ. ಒಂದು ಸರ್ಕಾರದ ಒಂದು ಪ್ರತಿ ಪೈಸೆನೂ, ಪ್ರತಿ ರೂಪಾಯಿನೂ ಜನರ ಕಲ್ಯಾಣಕ್ಕೆ ಒದಗಬೇಕು ಅಂದಾಗ ನಾವು ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಗಮನಿಸ್ಬೇಕು. ಇಲ್ಲ ಹೆಂಗೋ ಮಾಡ್ತೀನಿ ಅಂದ್ರೂ ಕೆಲಸ ಆಗತ್ತೆ. ನಾವು ಮೈ ಬಗ್ಸಿ ಕೆಲಸ ಮಾಡಿದ್ರು ಸಂಜೆ ಆಗತ್ತೆ, ಸುಮ್ಮನೆ ಕೂತ್ರು ಸಂಜೆ ಆಗತ್ತೆ. ಅದು ನಮಗ್ ಬಿಟ್ಟ ವಿಷಯ. ನಾವು ನಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿವ. ನಾವು ಇದಕ್ಕೆ ಅಂತಿದೀವಿ, ಊಟ ಮಾಡುವಾಗಿರುವಷ್ಟು ಆಸಕ್ತಿ, ನಿದ್ದೆ ಮಾಡುವಾಗಿರುವಷ್ಟು ಆಸಕ್ತಿ ಕೆಲಸದ ಬಗ್ಗೆನೂ ನಾವು ತೋರಿಸಿದ್ರೆ ಖಂಡಿತ ಅದು ನಮ್ಮ ಕೈ ಹಿಡಿತದೆ. ಆ ನಿಟ್ಟಿನಲ್ಲಿ ನಿಮ್ಗೆ ಈ ತರಬೇತಿ ನಿಮ್ಮನ್ನ ಸಶಕ್ತರನ್ನಾಗಿ ಮಾಡಬೇಕು. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಇಲ್ಲಿರೋರನ್ನ ಕೇಳಿ, ರಿಸೋರ್ಸ್ ಪರ್ಸನ್ ಇರ್ತಾರೆ, ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಮತ್ತೆ ಈ ತರಬೇತಿ ಮುಗಿದ ತಕ್ಷಣ ನಿಮ್ ಕ್ವಾರೀಸ್ ಹೇಳ್ಬಾರ್ದು ಅಂತಿಲ್ಲ, ಅವ್ರು ಯಾವಾಗೂ ನಿಮ್ ಜೊತೆಗೆ ಇರ್ತಾರೆ. ತರಬೇತಿ ಮುಗಿದ ಮೇಲೂ ನಿಮ್ಗೆ ಫೀಲ್ಡ್ ಹೋದಾಗ ಹೊಸ ಹೊಸ ಪ್ರಶ್ನೆಗಳು ಬರ್ಬೋದು. ಇಲ್ಲಿ ಹೇಳಿದ್ದು ನೀವು ಕೇಳಿದ್ದಲ್ದೇ ಬೇರೆ ಬೇರೆ ಪ್ರಶ್ನೆಗಳು ಬರ್ಬೋದು. ಹಂಗಾಗಿ ಅಂತ ಸಂದರ್ಭದಲ್ಲೂ ಕೂಡ ನೀವು ಯಾವುದೇ ಕೆಲಸವನ್ನ ಮುಕ್ತವಾಗಿ, ಯಾವುದೇ ರೀತಿ ಗೊಂದಲ ಇಲ್ಲದಂಗೆ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯಾವುದನ್ನೇ ಆಗಲಿ 100% ಮಾಡಿದಾಗ ಮಾತ್ರ ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ ತೃಪ್ತಿಯಾಗಂಗೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಆಯುಕ್ತಾಲಯ ಮತ್ತೆ ಸಂಘ ಸಂಸ್ಥೆಗಳು ಆಯೋಜನೆ ಮಾಡಿರುವಂತಹ ಈ ಒಂದು ಗ್ರಾಮ ಸ್ವರಾಜ್ ಅಭಿಯಾನ ಯಶಸ್ವಿಯಾಗಿ, ನೀವು ತರಬೇತುದಾರರ ತರಬೇತಿಯನ್ನ ಯಶಸ್ವಿಯಾಗಿ ಮಾಡಕ್ಕೆ ಒಂದು ಬೂಸ್ಟ್ ಕೊಡುವಂತೆ ಈ ತರಬೇತಿ ಸಿದ್ಧ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಇದನ್ನ ನೀವು ಸಮರ್ಪಕವಾಗಿ ಬಳಸ್ಕೊಂಡು ಏನು ನಮ್ಮ ಯೋಜನೆಗಳಿದಾವೆ ಅವುಗಳನ್ನ ಕ್ಷೇತ್ರ ಮಟ್ಟದಲ್ಲಿ ಚೆನ್ನಾಗಿ ಆಗೋಂಗೆ ನೋಡ್ಕೋಬೇಕು. ಮತ್ತೆ ಜನರಿಗೂ ಕೂಡ ಅರಿವು ಮೂಡಿಸ್ಬೇಕು. ಯೋಜನೆಗಳಲ್ಲದೆ ಜನರಿಗೂ ಕೂಡ ನೀವು, ಯಾಕಂದ್ರೆ ಜನರಿಗೆ ಮತ್ತೆ ಸರ್ಕಾರಕ್ಕೆ ಮಧ್ಯೆ ಕೆಲಸ ಮಾಡ್ತಿರ್ತೀವಿ. ಸರ್ಕಾರಕ್ಕೂ ಕೂಡ ಯೋಜನೆಯಲ್ಲಿ ಏನಾದ್ರು ಲೋಪದೋಷ ಇದ್ರೆ ಹೇಳ್ಬೋದು. ಅದನ್ನ ಒಬ್ರು ಯಾರೋ ಹೇಳ್ಬೇಕು ಅಂತಿಲ್ಲ, ಡಿಸಿನೇ ಹೇಳ್ಬೇಕು ಅಥವಾ IAS ಆಫೀಸರ್ ಹೇಳ್ಬೇಕು, ಇನ್ನೊಬ್ರು ಹೇಳ್ಬೇಕು ಅಂತಿಲ್ಲ. ನೀವು ನಿಮ್ ಸಲಹೆ ಕೊಡ್ಬೋದು. ಜನರಿಗೂ ಕೂಡ ಇದ್ರ ಮಹತ್ವವನ್ನ ಹೇಳ್ಬೇಕು. ಆ ನಿಟ್ಟಿನಲ್ಲಿ ನಿಮ್ದು ದುಪ್ಪಟ್ಟು ಜವಾಬ್ದಾರಿ ಇದೆ. ಮತ್ತೆ ಇದು ಹೊಸ ಪರಿಕಲ್ಪನೆ ಆಗಿರೋದ್ರಿಂದ ಜನರಲ್ಲೂ ಸುಮಾರು ಪ್ರಶ್ನೆ ಇರ್ತದೆ, ನಿಮ್ಮಲ್ಲೂ ಪ್ರಶ್ನೆ ಇರ್ತದೆ, ಅಧಿಕಾರಿ ವರ್ಗದಲ್ಲೂ ಪ್ರಶ್ನೆ ಇರ್ತದೆ.
ಅಲ್ವಾ? ಈಗ ಮಾಡಿದ್ದು ಒಂದು ಮಾಡಲಿದ್ರೆ ಅದು ರೊಟೀನ್ ನಡ್ಕೊಂಡು ಹೋಗುತ್ತೆ. ಇದು ಹೊಸದು ಅಂತ ಅಂದಾಗ ಎಲ್ಲರಲ್ಲೂ ಪ್ರಶ್ನೆ ಇರ್ತದೆ. ಅವೆಲ್ಲವಕ್ಕೂ ಕೂಡ ನಿಮ್ಮ ಕೆಲಸನೇ ಉತ್ತರ ಆಗಬೇಕು. ಆ ನಿಟ್ಟಿನಲ್ಲಿ ಈ ತರಬೇತಿ ಯಶಸ್ವಿಯಾಗಿ ನಿಮ್ಗೆಲ್ರಿಗೂ ಕೂಡ ಒಂದು ಶಕ್ತಿಯನ್ನು ಈ ತರಬೇತಿ ಕೊಡಲಿ ಅಂತ ಆಶಿಸ್ತಾ, ನನ್ನನ್ನು ನಿಮ್ಮ ಜೊತೆ ಒಂದಷ್ಟು ಹೊತ್ತು ಮಾತಾಡೋಕ್ಕೆ, ನಿಮ್ಮೊಟ್ಟಿಗೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಆಯೋಜಕರಿಗೂ ಧನ್ಯವಾದಗಳನ್ನು ತಿಳಿಸಿ